ದೊಡ್ಡವಲ್ಲಬ್ಬಿ ಗ್ರಾಮದಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2. ಕೋಲಾರ, ನರಸಾಪುರ ಹೋಬಳಿ ವ್ಯಾಪ್ತಿಯ ದೊಡ್ಡವಲ್ಲಬ್ಬಿ ಗ್ರಾಮದಲ್ಲಿ ಹೊಸವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 11ನೇ ತಾರೀಕು ಶನಿವಾರದಂದು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಗ್ರಾಮಾಂತರ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಜೇತರಾದವರಿಗೆ ಪ್ರಥಮ ಬಹುಮಾನ ಟಗರು ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ 50,000 ನಗದು ಮತ್ತು ಟ್ರೋಫಿ ಹಾಗೂ ಭಾಗವಹಿಸುವ ಎಲ್ಲಾ ತಂಡಗಳಿಗೂ ಸಮಾಧಾನಕರ ಬಹುಮಾನ ಕೊಡಲಾಗುವುದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ ವೀಕೆಂಡ್ ಕ್ರಿಕೆಟರ್ಸ್, ಪವರ್ ಹಿಟ್ಟರ್ಸ್, ಪಿಯರ್ಲೆಸ್ ಫೈಟರ್ಸ್, ಜಾಲಿ ಕ್ರಿಕೆಟರ್ಸ್, ಭಜರಂಗಿ ಬಾಯ್ಸ್ ತಂಡಗಳು ಭಾಗವಹಿಸಲಿವೆ. ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು, ಕ್ರೀಡಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಆಗಮಿಸಿ ಟೂರ್ನಿಮೆಂಟ್ ಯಶಸ್ವಿಗೊಳಿಸಬೇಕಾಗಿ ಗ್ರಾಮಸ್ಥರು ಕೋರಿದ್ದಾರೆ. ನಮಸ್ತೆ, ನಮ್ಮ ಹೆಸರು ಶಿವು ಅಂತೇಳಿ, ವಲ್ಲಬ್ಬಿ. ಸಮಸ್ತ ನಾಡಿನ ಜನತೆಗೆ TPL ಸೀಸನ್ 2 ತಂಡದ ಆಟಗಾರರಿಂದ ಹಾಗೂ ದೊಡ್ಡವಲ್ಲಬ್ಬಿ ಗ್ರಾಮಸ್ಥರಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೇ ನಮ್ಮ ಗ್ರಾಮದಲ್ಲಿ TPL ಸೀಸನ್ 2 ಎಂಬ ಕ್ರಿಕೆಟ್ ಟೂರ್ನಿಯನ್ನು ಇದೇ ಶನಿವಾರ ಮತ್ತು ಭಾನುವಾರ ತುಂಬ ಅದ್ಧೂರಿಯಾಗಿ ಮತ್ತು ಸಡಗರದಿಂದ ಒಂದು ಕ್ರಿಕೆಟ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಪ್ರೇಮಿಗಳು ಈ ಒಂದು ಟೂರ್ನಿಗೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಈ ಒಂದು ಟೂರ್ನಿಯಲ್ಲಿ ಒಟ್ಟು 5 ತಂಡಗಳು ಪಾಲ್ಗೊಳ್ತಿದೆ. ಅದರಲ್ಲಿ ದೊಡ್ಡವಲ್ಲಬ್ಬಿಯ 4 ತಂಡಗಳು ಹಾಗೂ ಕಲ್ಕೆರೆಯ 1 ತಂಡ ಪ್ರಧಾನವಾಗಿ ಪಾಲ್ಗೊಳ್ತಾ ಇದೆ. ಕಳೆದ ಬಾರಿಯ ವಿನ್ನರ್ ಆಗಿರ್ತಕ್ಕಂಥ ವೀಕೆಂಡ್ ವಾರಿಯರ್ಸ್ ರವರು ಈ ಒಂದು ಟೂರ್ನಿಯ ಮುನ್ನಡೆಯನ್ನು ಹಾಗೂ ನಮ್ಮ ಪವರ್ ಹಿಟ್ಟರ್ಸ್ ತಂಡದ ಮಾಲೀಕರು ಹಾಗೂ ನಾಯಕರಾಗಿರ್ತಕ್ಕಂಥ ಚೌಡ್ರೆಡ್ಡಿಯವರು ಈ ಒಂದು ಟೂರ್ನಿಯ ಯಶಸ್ವಿಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗೂ ಅದೇ ರೀತಿಯಾಗಿ TPLನ ಎಲ್ಲ ಕ್ರಿಕೆಟ್ ಆಟಗಾರರು ಸಹ ತಮ್ಮ ಸಮಯವನ್ನು ಮೀಸಲಿಟ್ಟು ಈ ಒಂದು ಟೂರ್ನಿ ಯಶಸ್ವಿಯಾಗಲು ತುಂಬ ಸಹಕಾರ ನೀಡ್ತಿದ್ದಾರೆ. ಅವರಿಗೆ ನಾವೊಂದು TPL ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇವೆ. ಪ್ರತಿ ವರ್ಷ ಇರುತ್ತೆ ಈ ಥರ ಫೋರಮ್ಸ್. ಬಹುಮಾನ ಸೊ ಹೌದು, ನಿಜ. ನಿಮ್ಮ ಹೆಸರು ಹೇಳ್ಬೇಡಿ. ಸೊ ನಮ್ಮ ಹೆಸರು ಚೌಡ್ರೆಡ್ಡಿ ಅಂತ. ಪ್ರತಿ ವರ್ಷ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ 2ನೇ ವರ್ಷ ಮಾಡ್ತಿದ್ದೀವಿ. ಮೊದಲನೇ ವರ್ಷ ಚೆನ್ನಾಗಿ ಯಶಸ್ವಿ ಆಗಿದೆ. ಸೊ ಇನ್ನೂ ಪ್ರತಿ ವರ್ಷನೂ ನಡೆಸ್ಕೊಂಡು ನಾವಲ್ಲದೆ ನಮ್ಮ ಹುಡುಗರು, ನಮ್ಮ ಹಿಂದೆ ಬರೋರು ಅವರು ನಡೆಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ. ಸೊ ಪ್ರಥಮ ಬಹುಮಾನವಾಗಿ ನಾವು ಈ ವರ್ಷ ಟಗರು ಇಟ್ಟಿದ್ದೀವಿ. ಆಮೇಲೆ ಸೆಕೆಂಡ್ ಬಹುಮಾನವಾಗಿ 5,000 ಇಟ್ಟಿದ್ದೀವಿ. ಅಂದರೆ ಉಳಿದ ಎಲ್ಲ ತಂಡಗಳಿಗೂ ಸಮಾನಾಂತರ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಈ ಟೂರ್ನಮೆಂಟಿಗೆ ನಮ್ಮ ಹಿರಿಯ ಆಟಗಾರರು, ನಾವು ಕ್ರಿಕೆಟ್ ಕಲ್ತಿರ್ತಕ್ಕಂಥವರು ಕೂಡ ಅವರು ಕೂಡ ತುಂಬ ಉತ್ಸಾಹವಾಗಿ ಬಂದು ಸಪೋರ್ಟ್ ಮಾಡಿ, ನೀವು ಆಡಿ ನಾವು ಪ್ರೋತ್ಸಾಹ ಮಾಡ್ತೀವಿ ಅಂತೇಳಿ ಅವರು ಕೂಡ ಆಡೋಕ್ಕೆ ಬರ್ತೀವಿ. ಅಂದರೆ ಇಲ್ಲಿ ವಯಸ್ಸನ್ನು ಮ್ಯಾಟ್ರೇ ಬರೋದಿಲ್ಲ, ಎಲ್ಲ ವಯಸ್ಸರು ಬಂದು ನಾವು ಅವರೇ ಆಡೋಕ್ಕೆ ಉತ್ಸಾಹ ತೋರಿಸಿ ಆಡೋಕ್ಕೆ ಬರ್ತಿದ್ದಾರೆ. ಸೊ ಅದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಈ ಟೂರ್ನಿಗೆ ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಹರ್ಷ ಅಂತ. ನಾಳೆ ಮತ್ತು ನಾಳೆದ್ದು ನಡೆಯುವ ಈ ಕ್ರೀಡಾ ಟೂರ್ನಮೆಂಟನ್ನು ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ತಾಲೂಕಿನ ಕ್ರೀಡಾ ಪ್ರೇಮಿಗಳು ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಟೂರ್ನಿಯನ್ನು ಆಯೋಜಿಸಲು ನಮ್ಮ ಒಂದು ಹಿರಿಯರ ಆಟಗಾರರಾಗಿರ್ತಕ್ಕಂಥ ಧನಂಜಯ್, ಡಾಕ್ಟರ್ ಮಂಜುನಾಥ್, ಚನ್ನಕೇಶವ, ಮೋಹನ್ ಕುಮಾರ್, ಜಾನಿ ಮತ್ತು ಹಿರಿಯ ನನ್ನ ಆಟಗಾರರು ಹಾಗೂ ಪ್ರೋತ್ಸಾಹವಾಗಿರ್ತಕ್ಕಂಥ ಕನಕರಾಜ್, ಮಂಜುನಾಥ್, ಭಯಂನರ್ ಮಂಜಣ್ಣವರು ಮತ್ತು ಎಲ್ಲ ಕ್ರಿಕೆಟ್ ಆಟಗಾರರಿಗೆ ತುಂಬ ಹೃದಯವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕಲ್ಕೆರೆ ಗ್ರಾಮದ ಯುವಕರು ಹಾಗೂ ಕ್ರೀಡಾ ಆಟಗಾರರು ಸಹ ಮತ್ತೆಲ್ಲ ಸಹ ನಮಗೆ ಸಹಕಾರ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಒಂದು ಟೂರ್ನಿಯನ್ನು ಆಯೋಜಿಸೋಕ್ಕೆ ಮತ್ತು ನಮ್ಮ ತಂಡದ ಪವರ್ ಹಿಟ್ಟರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ಚೌಡ್ರೆಡ್ಡಿ ಅವರು, ವೀಕೆಂಡ್ ವಾರಿಯರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ಸೋಮಣ್ಣನವರು, ಹಾಗೆ ಪಿಯರ್ಲೆಸ್ ಕ್ರಿಕೆಟ್ ತಂಡದ ಮಾಲೀಕರಾಗಿರ್ತಕ್ಕಂಥ ಶಿವರಾಜ್ ಅವರು, ಮತ್ತು ಜಾಲಿ ಕ್ರಿಕೆಟ್ ಟೀಮ್ ತಂಡದ ಮಾಲೀಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಟಿ ಅವರು, ಅದೇ ರೀತಿಯಾಗಿರ್ತಕ್ಕಂಥ ಭಜರಂಗಿ ಬಾಯ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ನಂಜೇಗೌಡರವರು ಈ ಟೂರ್ನಿಯನ್ನು ಆಯೋಜಿಸಲು ತುಂಬ ಸಹಕಾರ ಕೊಟ್ಟಿರ್ತಾರೆ. ಯಶಸ್ವಿಯಾಗಲು ತುಂಬ ಅವರು ಸಹ ಹಗಲಿರುಳು ದುಡಿತಾ ಇದ್ದಾರೆ. ಅವರಿಗೆ ನಮ್ಮ ದೊಡ್ಡವಲ್ಲಬ್ಬಿ ಗ್ರಾಮದ ಪರವಾಗಿ, TPL ಪರ್ವದ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಮಾಜದಲ್ಲಿ ಬಯಸ್ತಾ ಇದ್ದಾರೆ.